ಸ್ನೇಹಿತರೆ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಲೆಕ್ಕಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ ಏನು ಮಾಡ್ತೀರಾ ಅಂದರೆ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡ್ತೀರಾ. ಬಟ್ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಸಿಲೆಬಸ್ಗಳನ್ನು ತಿಳ್ಕೋಬೇಕು. ಇಲ್ಲಿ ಪ್ರಶ್ನೆ ನೋಡಿ, x:y, x ಅನುಪಾತ y = 5:2 ಮತ್ತು y ಅನುಪಾತ z = 3:2. ಫೈಂಡ್ x ಅನುಪಾತ z ಅಂತ ಕೊಟ್ಟಿದ್ದಾರೆ. ಸೊ ಈ ಥರದ ಲೆಕ್ಕಗಳನ್ನು ನೀವು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಯಾವೆಲ್ಲ ಲೆಕ್ಕಗಳು ಬರುತ್ತೆ, ಅನುಪಾತ ಅಂದರೆ ಏನು, ಅದರಲ್ಲಿ ನೇರ ಅನುಪಾತ ಮತ್ತು ವಿಲೋಮ ಅನುಪಾತ ಅಂದ್ರೇನು, ಸಮಾನುಪಾತ ಅಂದ್ರೇನು, ಸೊ ಅನುಪಾತಗಳ ಬಗ್ಗೆ ಇರುವಂಥ ಕೆಲವೊಂದು ಥಿಯರಿ ಕಾನ್ಸೆಪ್ಟ್ಗಳನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನೋಡ್ಕೊಂಡು ಬಂದು ನಂತರ ಈ ಲೆಕ್ಕಗಳನ್ನು ನಾವು ಸಾಲ್ವ್ ಮಾಡೋಣ. ಇದು ಪ್ರಸ್ತುತ PSTR ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು, ಯಾವುದೇ ಪರೀಕ್ಷೆಗೆ ಅಥವಾ TET ಪರೀಕ್ಷೆಗೂ ಕೂಡ, ಯಾವುದೇ ರಾಜ್ಯದ TET ಅಥವಾ CTET ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಹಾಗಾದರೆ ಅನುಪಾತದ ಮೇಲೆ ಲೆಕ್ಕಗಳು ಕಂಪಲ್ಸರಿ ಬಂದೇ ಬರುತ್ತೆ. ಸೊ ಅದನ್ನು ನಾವು ಸಾಲ್ವ್ ಮಾಡೋದು ಹೇಗೆ, ಕಲಿಯೋದು ಹೇಗೆ? ಈ ಅನುಪಾತ ಅಂದರೆ ಕೇವಲ ಅನುಪಾತ ಅಷ್ಟೇ ಅಲ್ಲ, ಇನ್ನು ಇದರಲ್ಲಿ ಜೊತೆಗೆ ಏನು ಮಾಡ್ತಾರೆ ಅಂತಂದರೆ ಈ ಪರ್ಸಂಟೇಜನ್ನು ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ಸೊ ಪರ್ಸಂಟೇಜನ್ನು ಮಿಕ್ಸ್ ಮಾಡಿ ಕೊಡ್ತಾರೆ, ಅಥವಾ ಕೆಲವೊಂದು ಸಲ ಜಾಮೆಟ್ರಿ ಕಾನ್ಸೆಪ್ಟ್ಗಳನ್ನು ಕೂಡ ಮಿಕ್ಸ್ ಮಾಡಿ ಕೊಡ್ತಾರೆ. ಈ ಥರ ಲೆಕ್ಕಗಳನ್ನು ಮತ್ತು ಜಿಯೋಮೆಟ್ರಿ ಅಷ್ಟೇ ಅಲ್ಲದೆ ಆಲ್ಜಿಬ್ರಾ ಕೂಡ ಮಿಕ್ಸ್ ಮಾಡಿ ಕೊಡ್ತಾರೆ. ಇನ್ ಟರ್ಮ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ ಕೊಡೋದು ಅಷ್ಟೇ ಅಲ್ಲದೆ ಇನ್ನು ಮೆಂಟಲ್ ಎಬಿಲಿಟಿ ಲೆಕ್ಕಗಳನ್ನು ಕೂಡ ಕೊಡ್ತಾರೆ. ಹೇಗೆ ಸರ್, ಒಂದು ಎಕ್ಸಾಂಪಲ್ ಕೊಡ್ತೀರಾ? ಈಗ ಫಾರ್ ಎಕ್ಸಾಂಪಲ್, ಒಂದು ತ್ರಿಭುಜದ 3 ಬಾಹುಗಳ ಅಳತೆ ಕೊಟ್ಬಿಟ್ಟು ಆ ತ್ರಿಭುಜದ ಸುತ್ತಳತೆ ಕೊಟ್ಬಿಟ್ಟು ಅದರ ದೊಡ್ಡ ಬಾಹುವಿನ ಅಳತೆ ಯಾವುದು ಅಂತ ಕೊಡ್ತಾರೆ. ಸೊ 3 ಬಾಹುಗಳ ಒಂದು ಅಳತೆ ಬಂದು 1/2 1/3 1/4 ಹಿಂಗೆ ಕೊಡ್ತಾರೆ. ಸೊ ಅವೆಲ್ಲ ಲೆಕ್ಕಗಳು ನೀವು ನೋಡಿ, ತ್ರಿಭುಜ ಅಂದ ತಕ್ಷಣ ಇದಕ್ಕೂ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಗೂ ಏನು ಸಂಬಂಧ ಅಂತ. ಹೀಗೆ ಲೆಕ್ಕಗಳನ್ನು ನಾವು ಯಾವ ರೀತಿ ಬೇಕಾದ್ರೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ಥರದ ಲೆಕ್ಕಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳಿಂದ ಸಾಕಷ್ಟು ರೀತಿಯಾದ ಪ್ರಶ್ನೆಗಳನ್ನು ನಾನು ತೊಗೊಂಡು ಬಂದಿದ್ದೀನಿ. ಮೋರ್ ದ್ಯಾನ್ 30 ಕ್ವಶನ್ಸು ನಿಮ್ಮೊಟ್ಟಿಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಮೊದಲು ನಾವೇನು ಮಾಡೋಣ, ಥಿಯರಿಯನ್ನು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಹಾಗಾದರೆ ಲೆಟ್ ಅಸ್ ಸ್ಟಾರ್ಟ್. ನಾವು ಪರೀಕ್ಷೆಯಲ್ಲಿ ಯಾಕೆ ಸಕ್ಸಸ್ ಆಗೋದಿಲ್ಲ ಬೇಗನೆ, ಕೆಲವೊಂದು ಸರಿ ನಮಗೆ ಆ ಕಾನ್ಸೆಪ್ಟ್ಗಳು ಗೊತ್ತಿದ್ರೂ ಉತ್ತರಗಳು ಬೇಗ ಬರೋದಿಲ್ಲ ಅನ್ನೋದಕ್ಕೆ ನಾವು ಥಿಯರಿಯಲ್ಲಿ ಏನು ಮಾಡಿರ್ತೀವಿ ಅಂದರೆ ನೆಗ್ಲೆಕ್ಟ್ ಮಾಡಿರ್ತೀವಿ. ಲೆಕ್ಕಗಳನ್ನು ಮಾಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಲೆಕ್ಕಗಳನ್ನು ಮಾಡೋದಕ್ಕೆ ಬೇಕಾಗಿರೋ ರೂಲ್ಸ್ಗಳು ತುಂಬ ಇಂಪಾರ್ಟೆಂಟು. ಸೊ ಆ ರೂಲ್ಸ್ಗಳನ್ನು ಮೊದಲು ಕಲಿತಾ ನಂತರ ನಾವು ಲೆಕ್ಕಗಳನ್ನು ಮಾಡುವಂಥ ಪ್ರಯತ್ನ ಮಾಡೋಣ. 6ರಿಂದ 8ನೇ ತರಗತಿ ಅಲ್ಲಿ ಈ ಥರದ ಲೆಕ್ಕಗಳು ಸಾಕಷ್ಟು ಬರ್ತವೆ. ಅದರಲ್ಲಿ ಮೂಲಭೂತ ಪರಿಕಲ್ಪನೆ ಅನುಪಾತ ಮತ್ತು ಸಮಾನುಪಾತ ಅಂದರೆ ಏನು, ಆ ಒಂದು ಪರಿಕಲ್ಪನೆಗಳನ್ನು ನೈಜ ಜೀವನದಲ್ಲಿ ಹೇಗೆ ಬಳಸ್ಕೊಳ್ಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಅನುಪಾತ ಅಂದರೆ ಏನು? ಎಸ್, ಅನುಪಾತ ಅಂತ ಹೇಳಿದ್ರೆ 2 ಅಥವಾ ಹೆಚ್ಚು ರಾಶಿಗಳ ನಡುವಿನ ಹೋಲಿಕೆ. ಫಾರ್ ಎಕ್ಸಾಂಪಲ್ ಕಂಪ್ಯಾರಿಸನ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಕಂಪೇರ್ ಮಾಡುವಂಥದ್ದು ಅದು ಏನಾದರೂ ಆಗಿರ್ಬೋದು, ನಂಬರ್ ಆಗಿರ್ಬೋದು ಅಥವಾ ದುಡ್ಡಾಗಿರ್ಬೋದು, ಇನ್ನೂ ಏನಾದರೂ. ಸೊ ಅದನ್ನು ಕಂಪೇರ್ ಮಾಡಿ ನಾವು ಹೇಳ್ತೀವಿ. ಬರಿಬೇಕಾದ್ರೆ A ಅನುಪಾತ B ಅಂತ ಬರಿತೀವಿ. ಸೊ ನೀವಿಲ್ಲಿ ನೋಡ್ಬೋದು, ನಾನಿಲ್ಲಿ ನಿಮಗೆ ಡೈರೆಕ್ಟ್ ತೋರಿಸ್ತಾ ಇದ್ದೀನಿ. A ಅನುಪಾತ B ಅಂತ ಬರಿತೀವಿ. ಅದನ್ನು ಭಿನ್ನರಾಶಿ ರೂಪದಲ್ಲಿ A/B ಅಂತ ಬರಿತೀವಿ. ಸೊ ಈ ರೀತಿ ಅನುಪಾತ ಬರಿತೀವಿ. ಒಂದು ಉದಾಹರಣೆ ಕೂಡ ಕೊಟ್ಟಿದ್ದಾರೆ. ಹಣ್ಣುಗಳನ್ನು ಕೊಟ್ಟಿದ್ದಾರೆ. 5 ಸೇಬುಗಳು ಮತ್ತು 3 ಕಿತ್ತಳೆ ಹಣ್ಣುಗಳನ್ನು ಅನುಪಾತದಲ್ಲಿ 5:3 ಅಂತ ಬರೆದಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು. ಅದೇ ರೀತಿ ವಿದ್ಯಾರ್ಥಿಗಳ ಸಂಖ್ಯೆ ತರಗತಿಯಲ್ಲಿ 20 ಹುಡುಗರು ಮತ್ತು 15 ಹುಡುಗಿಯರ ಸಂಖ್ಯೆ ಅನುಪಾತ ಅಂತ ಹೇಳಿದ್ರೆ 4:3. ಯಾಕೆ ಅಂದರೆ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. 20:5 ಅಂತ ಮಾಡಿಲ್ಲ. ಸೊ ಅದನ್ನು ಏನು ಮಾಡಿದ್ದಾರೆ, 5ರಿಂದ ಕಡ್ತಾ ಹೊಡೆದಿದ್ದಾರೆ. ಇನ್ನು ಉದ್ದದ ಅನುಪಾತ 2 ಕಡ್ಡಿಗಳ ಉದ್ದ 10 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಅಂದರೆ 2:1 ಆಗುತ್ತೆ. 10:5 ಅಂದರೂ ಒಂದೇ, 2:1 ಅಂದ್ರೂ ಒಂದೇ. ಇಲ್ಲಿ ಸಿಂಪಲ್ ಕಾನ್ಸೆಪ್ಟು ನಾನು ಇಲ್ಲಿ ಹೇಳ್ದಂಗೆ 10:5 ಇದನ್ನು ನಾವು 2:1ಗೆ ಈಕ್ವೇಟ್ ಮಾಡ್ತೀವಿ. ನಂತರ ಅದರ ಸಮಾನುಪಾತ ಅಂದರೆ ಅನುಪಾತ ಸಮಾನುಪಾತದ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ಅನುಪಾತದ ವಿಧಗಳಲ್ಲಿ ಸರಳ ಅನುಪಾತ, ಸಂಯುಕ್ತ ಅನುಪಾತ, ವಿಲೋಮ ಅನುಪಾತ ಅಂತ ಬರುತ್ತೆ. ಈ ಸರಳ ಅನುಪಾತ ಅಂತ ಹೇಳಿದರೆ ಒಂದೇ ಜಾತಿಯ 2 ರಾಶಿಗಳನ್ನು ಹೋಲಿಕೆ ಮಾಡುವಂಥದ್ದು ಸರಳ. ಸಂಯುಕ್ತ ಅಂದರೆ 2 ಅಥವಾ ಹೆಚ್ಚು ಅನುಪಾತಗಳ ಗುಣಲಬ್ಧ. ಇನ್ನು ವಿಲೋಮ ಅಂದರೆ ಒಂದು ಅನುಪಾತ ಪರಸ್ಪರ ವಿಲೋಮವಾಗಿದ್ದರೆ ಅದನ್ನು ವಿಲೋಮ ಅನುಪಾತ. ಇದೆಲ್ಲ ನಿಮಗೆ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ನಾನು ನಿಮ್ಗೆ ಹೇಳ್ತೀನಿ ಎಲ್ಲಿ ನೀವು ಕಾನ್ಸಂಟ್ರೇಷನ್ ಮಾಡಬೇಕು ಅಂತ. ಈ ಅನುಪಾತವನ್ನು ಹಾಗಾದರೆ ಹೇಗೆ ಬಿಡಿಸಬೇಕು ಅಂತ ನೋಡೋದಾದರೆ, ಅನುಪಾತವನ್ನು ಸಾಲ್ವ್ ಮಾಡೋದಕ್ಕೆ ಅಥವಾ ಸರಳೀಕರಣಗೊಳಿಸೋದಕ್ಕೆ
ಏನೆಲ್ಲ ಮೆಥಡನ್ನು ನಾವು ಬಳಸ್ತೀವಿ. ಸೊ ಇದಕ್ಕೆ ನಾವು HCF ಅಥವಾ ಮಹತ್ತರ ಸಾಮಾನ್ಯ ಅಪವರ್ತನ GCF ಅಂತ ಕೂಡ ಕರೀತಾರೆ. ಸೊ ಅದನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ಅಂದರೆ ಅನುಪಾತವನ್ನು ಅತ್ಯಂತ ಸರಳ ರೂಪಕ್ಕೆ ತರಲಿಕ್ಕೆ ಎರಡೂ ಪದಗಳನ್ನು ಅವುಗಳ GCFನಿಂದ ಭಾಗಿಸಬೇಕು. ಸೊ ಏನು ಮಾಡಬೇಕು ಅಂದರೆ ಮೊದಲು ಅನುಪಾತವನ್ನು ಬರೀಬೇಕು, ಅದರ ಒಂದು GCFನ್ನು ಕಂಡುಹಿಡಿಯಬೇಕು ಅಥವಾ HCFನ್ನು ಕಂಡುಹಿಡಿಯಬೇಕು. ಎರಡರಿಂದ ಭಾಗಿಸಿದ್ರೆ ನಿಮಗೆ ಉತ್ತರ ಸಿಗುತ್ತೆ. ಇದು ಮೆಥಡ್. ಒಂದು ಉದಾಹರಣೆನ ನಾವು ನೋಡೋದಾದರೆ ಇಲ್ಲಿ ಆಗಲೇ ನಾನು ನಿಮಗೆ ಹೇಳುವಾಗ 10:5 ಅವರು 2:1 ಅಂತ ಹೆಂಗೆ ಬರೆದಿದ್ರು ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಮೊದಲಿಗೆ ಅವರು ಕೊಟ್ಟಿರುವಂಥದ್ದು ಏನಪ್ಪ ಅಂದರೆ 12:18. ಇದಕ್ಕೆ ನಾವು ಮಹತ್ತರ ಸಾಮಾನ್ಯ ಅಪವರ್ತನವನ್ನು ಕಂಡುಹಿಡಿದ್ರೆ 6 ಬರುತ್ತೆ. 6ರಿಂದ 12 ನೀವು ಡಿವೈಡ್ ಮಾಡಿ, ಅದೇ ಥರ 18 ಕೂಡ ಡಿವೈಡ್ ಮಾಡಿ. ಸೊ 12 ಡಿವೈಡ್ ಮಾಡಿದರೆ ನಮಗೆ 2 ಉತ್ತರ ಬರುತ್ತೆ. 18 ಡಿವೈಡ್ ಮಾಡಿದರೆ 3 ಉತ್ತರ ಬರುತ್ತೆ. ಸೊ 2:3 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಸೊ ಈ ಒಂದು ಸರಳ ವಿಧಾನದಿಂದ ನಾವೇನು ಮಾಡ್ಬೋದು ಅಂದರೆ ಸೊಲ್ಯೂಷನನ್ನು, ಉತ್ತರವನ್ನು ಅಥವಾ ಸರಳೀಕರಣಗೊಳಿಸೋದನ್ನು ಕಲಿಬೋದು. ಇನ್ನು ಸಮಾನುಪಾತ ಅಂದರೆ ಏನು? ಅನುಪಾತ ನೋಡಿದ್ವಿ, ಕಂಪೇರ್ ಮಾಡೋದು ಅಂತ ಗೊತ್ತಾಯಿತು. ಅದನ್ನು ಸಮಾನುಪಾತ ಅಂದರೆ ಏನು ಅಂತ, ಎರಡು ಅನುಪಾತಗಳು ಸಮಾನವಾಗಿದ್ದರೆ ಅವು ಸಮಾನುಪಾತದಲ್ಲಿವೆ ಅಂತ ನಾವು ಹೇಳ್ಬೋದು. A:B = C:D ಅಂತ ಕರಿತೀವಿ. ಅಥವಾ ಅದನ್ನು ರೇಷಿಯೋನಲ್ಲಿ ಕೂಡ ನಾವು ಭಿನ್ನರಾಶಿಯಲ್ಲಿ ಕೂಡ ಬರೀಬೋದು. ಫ್ರ್ಯಾಕ್ಷನಲ್ಲಿ A/B = B/C/D ಅಂತ ಹೇಳಿ ನಾವು ಬರಿತೀವಿ. ಒಂದು ಉದಾಹರಣೆ ಅಂತ ನಾವು ನೋಡೋದಾದರೆ 2:4 ಮತ್ತು 3:6 ಇವೆರಡೂ ಕೂಡ 2ನೇ 1 ಅಥವಾ 1/2ಗೆ ಸಮ ಆಗಿರೋದ್ರಿಂದ ಇವನ್ನ ಸಮಾನುಪಾತ ಅಂತ ಕರಿತೀವಿ. ಇನ್ನು 5/10 = 7/14 ಇದು ಕೂಡ 1/2ಗೆ ಸಮವಾಗಿದೆ, ಅದಕ್ಕೆ ಇದನ್ನ ಸಮಾನುಪಾತ ಅಂತ. ಈ ಎರಡೂ ಅನುಪಾತಗಳು ಒಂದಕ್ಕೆ ಸಮ ಇರಬೇಕು, ಅದನ್ನು ನಾವು ಸಮಾನುಪಾತ ಅಂತ ಕರಿತೀವಿ. ಇನ್ನು 2/5, 3/7 ಇಲ್ಲಿ ಎರಡು ಬೆಲೆಗಳು ಬೇರೆ ಬೇರೆ ಬರೋದ್ರಿಂದ ಸಮಾನುಪಾತಗಳಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಸಮಾನುಪಾತಗಳು ಅಂದಾಗ ಎರಡರ ವ್ಯಾಲ್ಯೂ ಕೂಡ ಒಂದೇ ಇರಬೇಕು. ಸಮಾನುಪಾತದ ನಿಯಮಗಳು ಮತ್ತು ಗುಣಲಕ್ಷಣಗಳನ್ನು ನಾವು ನೋಡೋಣ. ಸಮಾನುಪಾತದಲ್ಲಿ ಅಡ್ಡ ಗುಣಲಬ್ಧದ ನಿಯಮ ಅಂತ ಒಂದಿದೆ, ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ನಾವು ಕರಿತೀವಿ. ಹೇಗೆ A/B ಇನ್ನೊಂದು B/A ಅಂತ ಕರಿತೀವಿ. ಸೊ A/B ಕರೆಕ್ಟಾಗಿ ನೋಡೋಣ. A/A ಅನುಪಾತ B ಇದೆಯಲ್ಲ, A:B = C:D ಇದೆಯಲ್ಲ, ಇದರಲ್ಲಿ ಇವೆರಡಕ್ಕೂ ಮಲ್ಟಿಪ್ಲೈ ಮಾಡ್ತೀವಿ, ನಂತರ ಇವೆರಡಕ್ಕೂ ಮಲ್ಟಿಪ್ಲೈ ಮಾಡ್ತೀವಿ. A × D = B × C ಅಂತ ಮಾಡ್ತೀವಿ. ಸೊ ಇದನ್ನು ನಾವು ಅಡ್ಡ ಗುಣಲಬ್ಧ ನಿಯಮ ಅಂತ ಕರಿತೇವೆ. ಎರಡು ಈಕ್ವಲ್ ಬಂದರೆ ನಮಗೆ ಅದು ಸಮಾನುಪಾತ ಅಂತ ಹೇಳ್ಬೋದು. ಇಲ್ಲಿ ಕೂಡ ಅದೇ ನಿಯಮವನ್ನು ನಾವು ಚೆಕ್ ಮಾಡೋದಾದರೆ ಇಲ್ಲಿ ಎರಡನ್ನೂ ಕೂಡ ಚೆಕ್ ಮಾಡೋಣ. ಇಲ್ಲಿ ನೋಡಿ 10x7 5x14 17 ಏನಾಗುತ್ತೆ 70, ಇಲ್ಲಿ 14 70. ಸೊ ಎರಡೂ ಕೂಡ 70 ಬರುತ್ತೆ, ಸಮ ಅಂತ ನಮ್ಗೆ ಗೊತ್ತಾಗುತ್ತೆ. ಅದೇ ಥರ ಇಲ್ಲಿ ನೋಡಿ 5x3 5×3 15, ಇಲ್ಲಿ 7×2 14. ಸೊ ಇವೆರಡು ಸಮ ಅಲ್ಲ, ಹೌದಲ್ಲ? ಸೊ ನಾಟ್ ಈಕ್ವಲ್, ಅದಕ್ಕೆ ಸಮಾನುಪಾತ ಅಲ್ಲ ಅಂತ ನಾವು ಹೇಳ್ತೀವಿ. ಈ ಥರ ಅಡ್ಡ ಗುಣಲಬ್ಧ ನಿಯಮ ಅಂತ ನಾವು ಕರಿತೀವಿ. ಇನ್ನು ಪರ್ಯಾಯ ವಿಧಾನ ಅಂತ ಹೇಳಿದರೆ A:B = C:D, A:C = B:D ಅದು ಕೂಡ ಪರ್ಯಾಯ ವಿಧಾನ. ಅದನ್ನು ನಾವು ಚೆಕ್ ಮಾಡ್ಬೋದು. ಇಲ್ಲಿ A ಮತ್ತು 3ನೇ ಅನುಪಾತ ಮತ್ತು B ಮತ್ತು ಕೊನೆಯ ಅನುಪಾತವನ್ನು ತಗೊಂಡು ನಾವೇನು ಮಾಡ್ತೀವಿ, ಚೆಕ್ ಮಾಡ್ತೀವಿ. ಇನ್ನು ವಿಲೋಮ ಅಂತ ಕೂಡ ಕರೀತಾರೆ, ಆ ವಿಲೋಮ ನಿಯಮವನ್ನು ಕೂಡ ನಾವು ಬಳಸ್ಬೋದು. ಇನ್ನು ಸಂಕಲನದ ನಿಯಮ ಅಂತ ಹೇಳ್ತೀವಿ, ಅದನ್ನು ಕೂಡ ನಾವಿಲ್ಲಿ ಅನುಪಾತ B = C:D ಇದೆಯಲ್ಲ, A ಮತ್ತು B ನ ಕೂಡಿ B ಇಂದ ಗುಣಾಕಾರ ಮಾಡ್ತೀವಿ. ನೆಕ್ಸ್ಟು C:D ಅನ್ನು D ಇಂದ ಗುಣಾಕಾರ ಮಾಡ್ತೀವಿ. ಇದು ಕೂಡ ಸಂಕಲನದ ನಿಯಮ. ಇವೆಲ್ಲದರಿಂದ ನಮಗೆ ಅನುಪಾತ ಹೌದೋ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ. ಇನ್ನು ಈ ಅನುಪಾತ ಸಮಾನುಪಾತಗಳನ್ನು ನಿತ್ಯ ಜೀವನದಲ್ಲಿ ಎಲ್ಲಿ ಬಳಸ್ಕೊಳ್ತೀವಿ? ನಮ್ಗೆ ಗೊತ್ತಿದೆ, ಬಿಸ್ಕೆಟ್ ತಯಾರು ಮಾಡ್ಬೇಕಾದ್ರೆ ಎಷ್ಟು ಹಿಟ್ಟು ಹಾಕಬೇಕು, ಎಷ್ಟು ಬೆಣ್ಣೆ ಹಾಕಬೇಕು. ವಾಸ್ತುಶಿಲ್ಪಗಳು, ದೇವಸ್ಥಾನಗಳಲ್ಲಿ ಏನು ಬಳಸಿರ್ತಾರೆ, ನಕ್ಷೆಗಳಲ್ಲಿ ಬಳಸಿರ್ತಾರೆ. ಮ್ಯಾಪ್ಗೂ ಮತ್ತು ನಿಜವಾಗಿ ಇರ್ತಕ್ಕಂತಹ ಒಂದು ಅಳತೆಗೂ ಇರುವಂಥ ಒಂದು ಅನುಪಾತವನ್ನು ನಾವು ನೋಡ್ತೀವಿ. ಇನ್ನು ಹಣಕಾಸು ಲೆಕ್ಕಗಳಲ್ಲಿ ಕೂಡ ಅನುಪಾತವನ್ನು ನಾವು ನೋಡ್ತೀವಿ.
ಓಕೆ. ಇನ್ನು ಕಲೆ ಮತ್ತು ವಿಜ್ಞಾನದಲ್ಲಿ ಬಣ್ಣಗಳನ್ನು ಮಿಶ್ರಣ ಮಾಡಬೇಕಾದ್ರೆ, ಚಿತ್ರಗಳನ್ನು ಬರೀಬೇಕಾದ್ರೆ ಅನುಪಾತಗಳು ಇಲ್ಲದೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವೂ ಕೂಡ ಅನುಪಾತದಲ್ಲಿ ನಾವು ಡೈಲಿ ಬಳಸ್ಕೊಳ್ಳುವಂಥದ್ದು. ಇನ್ನು ಈ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡ್ತೀವಿ ಅಂದರೆ, ಮೊದಲು ಸಮಸ್ಯೆಯನ್ನು ಗುರುತಿಸ್ಕೊಳ್ತೀವಿ, ಆಮೇಲೆ ಅದಕ್ಕೆ ರಚನೆಯನ್ನು ಮಾಡ್ಕೊಳ್ತೀವಿ, ನೆಕ್ಸ್ಟು ಅಲ್ಲಿ ಬೇಕಾಗಿರುವಂತಹ ಕ್ಯಾಲ್ಕುಲೇಷನನ್ನು ಮಾಡಿ ಸರಿ ಉತ್ತರಗಳನ್ನು ಮಾಡ್ತೀವಿ. ಎಕ್ಸಾಂಪಲ್ಸನ್ನು ನೋಡ್ತಾ ಹೋಗೋಣ. 3 ಸೇಬುಗಳ ಬೆಲೆ 45 ರೂಪಾಯಿ ಆದರೆ 7 ಸೇಬುಗಳ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ 3 ಅನುಪಾತ, ಇಲ್ಲಿ ಮೊದಲು ಏನು ಮಾಡ್ಕೋಬೇಕು ಅಂದರೆ, ನೀವು ಸೇಬುಗಳ ಬೆಲೆಯನ್ನು ಒಂದು ಕಡೆ ಬರ್ಕೋಬೇಕು, ಸೇಬುಗಳ ಸಂಖ್ಯೆ ಇನ್ನೊಂದು ಕಡೆ ಬೆಲೆ. ಸೇಬುಗಳ ಸಂಖ್ಯೆ ಎಷ್ಟಿದೆ 3, ಆಮೇಲೆ ಬರುವಂಥದ್ದು 7. 3ಕ್ಕೆ ಎಷ್ಟಾಗಿತ್ತು 345, 7ಕ್ಕೆ ಗೊತ್ತಿಲ್ಲ, ಅದನ್ನು ಎಕ್ಸ್ ಅಂತ ಬರ್ಕೊಳ್ತೀವಿ ನಾವು. ಈ ರೀತಿ ಒಂದು ಕಡೆ ಸೇಬು, ಒಂದು ಕಡೆ ಬೆಲೆ. ಈಗ ಇದನ್ನು ನಾವೇನು ಮಾಡ್ಬೋದು ಅಂದರೆ ಕಂಡುಹಿಡಿಬೋದು. ಯಾವ ರೀತಿಯಾಗಿ ಕಂಡುಹಿಡಿಬೇಕು? ನಾನು ಆಗಲೇ ಹೇಳಿದಂಗೆ ಓರೆ ಗುಣಾಕಾರ ಒಂದು ನೆನಪಿಟ್ಕೊಳ್ಳಿ. 3 ಗುಣಾಕಾರ ಎಕ್ಸ್, 7 ಗುಣಾಕಾರ 45. ಸೊ ಅದ್ರ ಮೇಲೆ ನಾವು ಇಲ್ಲಿ ಲೆಕ್ಕವನ್ನು ಮಾಡ್ಬೋದು. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ 3 ಗುಣಾಕಾರ ಎಕ್ಸ್ = 7 ಗುಣಾಕಾರ 45. ಎಕ್ಸ್ = 7 ಗುಣಾಕಾರ 45 ಡಿವೈಡೆಡ್ ಬೈ 3 ಆಗುತ್ತೆ. 3ರಿಂದ ನೀವು ಕ್ಯಾನ್ಸಲ್ ಮಾಡಿ, 3 1 3 5 15, 15 7 105. ಸೊ 105 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಈ ರೀತಿಯಾಗಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಉತ್ತರಗಳನ್ನು ಕಂಡುಹಿಡಿಬೋದು. ಇನ್ನೂ ಒಂದಷ್ಟು ಲೆಕ್ಕಗಳನ್ನು ಅಭ್ಯಾಸ ಮಾಡೋದಕ್ಕೆ ನಿಮಗೆ ಇಷ್ಟ ಇದ್ದರೆ ಈ ರೀತಿ ಅಭ್ಯಾಸದ ಲೆಕ್ಕಗಳನ್ನು ಮಾಡಿ. ಸೊ ನಾನು ಇಲ್ಲಿ ನಿಮಗೆ ಒಂದೆರಡು ಲೆಕ್ಕಗಳನ್ನು ತಿಳಿಸ್ಕೊಡ್ತೀನಿ. ಒಂದನೇ ಪ್ರಶ್ನೆ ಈ ರೀತಿ ಇದೆ. 2 ಸಂಖ್ಯೆಗಳ ಅನುಪಾತ 3:5 ಮತ್ತು ಅವುಗಳ ಮೊತ್ತ 65 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಸಿಂಪಲ್ ಲೆಕ್ಕ ಇದೆ ಇದು. ಸೊ ನೀವು ಕಂಡುಹಿಡಿತೀರ ಅಂತ ಭಾವಿಸ್ತೀನಿ. ಇದರ ಕೊನೆಯಲ್ಲಿ ನಾನು ಉತ್ತರ ಹೇಳ್ತೀನಿ. ಒಂದು ತರಗತಿಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಅನುಪಾತ 4:3 ಇದೆ. ಹುಡುಗಿಯರು 21 ಇದ್ದರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇನ್ನು 1200 ರೂಪಾಯಿಗಳನ್ನು ಎ ಬಿ ಸಿ 3 ಜನಕ್ಕೆ 2:3:5ರಲ್ಲಿ ವಿಭಜಿಸಿ ಪ್ರತಿಯೊಬ್ಬರ ಪಾಲು ಎಷ್ಟು ಅಂತಕ್ಕಂಥದ್ದನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇನ್ನು 4ನೇ ಸಮಸ್ಯೆ 4:9 x:27 ಆದರೆ ಎಕ್ಸ್ನ ಬೆಲೆಯನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ಸೊ ಈ ರೀತಿ ಕೊಟ್ಟಿದ್ದಾರೆ. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಅನುಪಾತಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಭ್ಯಾಸಗಳನ್ನು ಮಾಡೋಣ, ಆನಂತರ ಲೆಕ್ಕಗಳನ್ನು ಮಾಡೋಣ. ಯಾಕೆಂದರೆ ಬೇಸಿಕ್ ಗೊತ್ತಿಲ್ಲದಲೇ ನಾವೇನು ಮಾಡ್ತೀವಿ, ಲೆಕ್ಕಗಳನ್ನು ಬಿಡಿಸ್ಲಿಕ್ಕೆ ಹೋಗಿ ಅಲ್ಲಿ ಫೇಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಸರಿ ನಾವು ಅನುಪಾತ ಸಮಾನುಪಾತ ಅಂದರೆ ಕಂಪ್ಲೀಟ್ ಒಂದು ಇನ್ಫಾರ್ಮೇಷನ್ಗಳನ್ನು ತಿಳ್ಕೋಬೇಕು. ಈಗ ಈ ಉತ್ತರಗಳನ್ನು ನೋಡೋಣ. ಸೊ ಉತ್ತರಗಳನ್ನು ನೋಡಿ ನಂತರ ನೀವು ಮೊದಲೇ ಸಾಲ್ವ್ ಮಾಡಿ ನಂತರ ಈ ಉತ್ತರಗಳನ್ನು ನೋಡಿ ಚೆಕ್ ಮಾಡ್ಕೋಬೋದು. ಸೊ ನಿಮಗೆ ಎಷ್ಟು ಉತ್ತರಗಳು ಸರಿಯಾಗಿ ಬಂತು ಕಮೆಂಟಲ್ಲಿ ನನಗೆ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫೀಡ್ಬ್ಯಾಕನ್ನು 8123441226 ನಂಬರ್ಗೆ ವಾಟ್ಸಪ್ ಮೂಲಕ ಕಳಿಸ್ಕೊಡಿ. ಉಚಿತ ತರಗತಿ ಇದು, ಯಾವುದೇ ಪೇಯ್ಡ್ ಕ್ಲಾಸ್ ಅಲ್ಲ. ಇದೇ ಥರದ ಸಾಕಷ್ಟು ನಿಮಗೆ ಲೆಕ್ಕಗಳು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಆಸಕ್ತಿ ಇದ್ದರೆ ನೀವೇನು ಮಾಡಬೇಕು ಅಂದರೆ CTET ಕೋರ್ಸ್ ಇದೆ ನಮ್ಮಲ್ಲಿ. ಅಂದರೆ CTETಗೆ ಸಂಬಂಧಪಟ್ಟಂತೆ ನಾನು ಮಾಡಿದ್ದಲ್ಲ, ನನ್ನ ಸ್ನೇಹಿತರು ಮಾಡಿರೋದು. ಆಲ್ರೆಡಿ ಅದು ಅಪ್ಲೋಡ್ ಇದೆ. ಇಂಗ್ಲೀಷ್ನಲ್ಲಿ ಕ್ವಶನ್ ಸಿಗ್ತವೆ, ಹಿಂದಿಯಲ್ಲೂ ಕೂಡ ಇರ್ತವೆ. ಈ ಸಾಕಷ್ಟು ಟಾಪಿಕ್ ಮೇಲೆ ಅಥವಾ ರ್ಯಾಂಡಮ್ ಕ್ವಶನ್ಸ್ಗಳು, ಸುಮಾರು ಪ್ರಶ್ನೆಗಳು, 1900ಕ್ಕೂ ಹೆಚ್ಚು ಪ್ರಶ್ನೆಗಳು ನಿಮಗಲ್ಲಿ ಸಿಗುತ್ತೆ. ಆದರೆ ಎಕ್ಸೆಪ್ಟ್ ಕನ್ನಡ ಸಿಗಲ್ಲ. ಪತ್ರಿಕೆ 1 ಪತ್ರಿಕೆ 2ಕ್ಕೂ ಸೇರಿ CTETಗೆ ನಿಮಗೆ ಈ ಥರ ಟೆಸ್ಟ್ ಕ್ವಶನರಿ ಸಿಗ್ತದೆ ಮತ್ತು ಅದಕ್ಕೆ ಕಂಪ್ಲೀಟ್ ಸೊಲ್ಯೂಷನ್ನು ಸಿಗೋದ್ರಿಂದ ನೀವು ನೋಟ್ಸ್ ಮಾಡ್ಕೊಳ್ಳೋಕ್ಕೂ ಕೂಡ ಭಾಳಷ್ಟು ಹೆಲ್ಪ್ ಆಗುತ್ತೆ. ಅದಕ್ಕಾಗಿ ನೀವೇನು ಮಾಡಬೇಕು ಅಂದರೆ TM ಲರ್ನಿಂಗ್ ಸೆಂಟರ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ CTET ಕೋರ್ಸ್ ಅಂತ ಇರುತ್ತೆ. ಸೊ ಅದನ್ನು ನೀವು ಬೇಕಾದರೆ ಪರ್ಚೇಸ್ ಮಾಡಿ ನೋಡಿ, ಅಥವಾ ಅದರಲ್ಲಿ ಫ್ರೀ ಇರೋ ಅಂಥದ್ದನ್ನು ಮೊದಲು ಟೆಸ್ಟನ್ನು ಅಟೆಂಡ್ ಮಾಡಿ. ನಿಮಗದು ಇಷ್ಟ ಆದರೆ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಳ್ಳಿ. ಹಿಂದಿ ಅಂತ ಇದ್ದರೆ ಅದನ್ನು ಇಂಗ್ಲೀಷ್ ಅಂತ ಮಾಡಿಕೊಂಡು ನೀವೇನು ಮಾಡ್ಬೋದು, ಅಟೆಂಡ್ ಮಾಡಿ. ನಿಮಗೆ ಅಟೆಂಡ್ ಮಾಡಿದ್ಮೇಲೆ ನಿಮಗೆ ಏನು ಅನಿಸುತ್ತೆ, ಅಲ್ಲಿ ಕೊಡುವಂಥ ಸೊಲ್ಯೂಷನ್ ನಿಮಗೆ ಇಷ್ಟ ಆಯಿತಾ, ಕಾನ್ಫಿಡೆನ್ಸ್ ಬರುತ್ತಾ, ಸೊ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಅಲ್ಲೇ ಪೇಮೆಂಟ್ ಮಾಡ್ಬೋದು. ಅದು ಯಾವುದೇ ಥರ ನಾನು ಮಾಡಿದ್ದ ಕೋರ್ಸ್ ಅಲ್ಲ, ಮತ್ತೊಬ್ಬರು ಮಾಡಿದ್ದು. ಅದು ಕ್ಲಾಸ್ ಪ್ಲಸ್ ಅಂತಕ್ಕಂಥ ಒಂದು ಆರ್ಗನೈಸೇಷನ್ ಅವರು ಮಾಡಿರುವಂಥದ್ದು. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಅಂದರೆ ನಿಮಗೆ ಭಾಳ ಆಸಕ್ತಿ ಇದ್ದು ಇನ್ನೂ ಕಲಿಬೇಕು, ನಾನು ವರ್ತ್ ಇದೆ ಅಂತ ನಿಮಗೆ ಅನಿಸಿದರೆ ಅವುಗಳನ್ನು ನೀವು ಸಾಲ್ವ್ ಮಾಡ್ಬೋದು ಅಥವಾ ಕೋರ್ಸನ್ನು ತೊಗೋಬೋದು. ಅದಕ್ಕಾಗಿ ಪ್ಲೇಸ್ಟೋರಲ್ಲಿ TM ಲರ್ನಿಂಗ್ ಸೆಂಟರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಈ ಲೆಕ್ಕವನ್ನು ಹೇಗೆ ಸಾಲ್ವ್ ಮಾಡೋದು ನೋಡೋಣ.
ಎಸ್, ಪ್ರಶ್ನೆಗೆ ಉತ್ತರ 2 ಸಂಖ್ಯೆಗಳ ಅನುಪಾತ 3:5 ಅಂತ ಕೊಟ್ಟಿದ್ದಾರೆ. ಅವುಗಳ ಮೊತ್ತ ಕೊಟ್ಟಿದ್ದಾರೆ. ಇದಕ್ಕೆ ಏನು ಮಾಡಬೇಕಂದ್ರೆ ಮೊದಲಿಗೆ ಸ್ಟೆಪ್ ಏನಪ್ಪ ಅಂದರೆ ಈ ಥರ ಲೆಕ್ಕಗಳನ್ನು ಸಾಲ್ವ್ ಮಾಡಲಿಕ್ಕೆ ಒಂದು ಮೆಥಡ್ ಹೇಳ್ಕೊಡ್ತೀನಿ. ಪತ್ರಿಕೆ 1ರವ್ರಿಗೆ ಭಾಳ ಇಂಪಾರ್ಟೆಂಟು, ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋರಿಗೂ ತುಂಬ ಇಂಪಾರ್ಟೆಂಟು. ಇನ್ನು ಉಳಿದವರು ಸೈನ್ಸ್ನವ್ರಿಗೆಲ್ಲ ಆಲ್ಮೋಸ್ಟ್ ಆಗಿ ಗೊತ್ತಿರುತ್ತೆ, ಅಥವಾ ತುಂಬ ಗ್ಯಾಪ್ ಆಗಿದ್ದವ್ರಿಗೆ, ಅಥವಾ ಯಾರೆಲ್ಲ ಗೃಹಿಣಿ ಇದ್ದೀರಿ ಅವರಿಗೆ ಸ್ವಲ್ಪ ಮನೆಯಲ್ಲಿ ಮರ್ತೋದಂಗೆ ಆಗಿರುತ್ತೆ ಕಾಂಟೆಂಟ್ಗಳೆಲ್ಲ. ಈಗ ನೀವು ಅದನ್ನು ಅರ್ಥ ಮಾಡ್ಕೋಬೋದು. ಅನುಪಾತಗಳನ್ನು ಮೊದಲು ಕೂಡಿ 3 + 5 ಎಷ್ಟಾಯಿತು? 8. ಈ 8ರಲ್ಲಿ ಮೊದಲನೇ ಅನುಪಾತ 3, ಎರಡನೇ ಅನುಪಾತ 5. ಸೊ 8ರಲ್ಲಿ ಮೊದಲನೇ ಅನುಪಾತ 3ಕ್ಕೆ ನಾವು ಏನು ಮಾಡೋಣ, ವ್ಯಾಲ್ಯೂವನ್ನು ಹಾಕೋಣ 64 ಅಂತ ಒಟ್ಟು. ಸೊ ನೋಡಿ, 8ರಲ್ಲಿ ಟೋಟಲ್ ಅನುಪಾತ ನಾವೀಗ ಮಾಡ್ತಾ ಇರೋವಂಥ ಅನುಪಾತ. ಸೊ ಇದನ್ನು ನೀವೇನು ಮಾಡಬೇಕು, ಮೊದಲು ಕಂಡುಹಿಡಿಬೇಕು, ಹಾಕಿ ನೆಕ್ಸ್ಟ್ ಏನು ಮಾಡಿ ಅಂತಂದರೆ ಅದಕ್ಕೆ ಆನ್ಸರನ್ನು ಕಂಡುಹಿಡೀರಿ. ಸೊ ಈಗ 8 × 8 = 64, 8 × 3 = 24. ಸೊ ಮೊದಲನೇ ಸಂಖ್ಯೆ ಬಂದು 24 ಬಂತು. ಇನ್ನೊಂದು ಕಂಡುಹಿಡಿಯೋದಕ್ಕೆ ನಾವೇನು ಮಾಡ್ಬೋದು ಅಂತಂದರೆ ಆ ಅನುಪಾತ ಡಿವೈಡೆಡ್ ಬೈ ಟೋಟಲ್ಲು ಇಂಟು 64. ಸೊ ಸೇಮ್ 8 × 8 = 64, 8 × 5 = 40. ಇನ್ನೊಂದು ಸಂಖ್ಯೆ ಬಂದು 40 ಅಂತ ಆಗುತ್ತೆ. ಅಥವಾ ನೀವು ಒಂದನೇ ಸಂಖ್ಯೆ ಬಂದಿತ್ತಲ್ಲ ಅದರಲ್ಲಿ 64ರಲ್ಲಿ ಅದನ್ನು ಕಳೆದ್ರೆ 40 ಬರುತ್ತೆ. ಸೊ ಆ ಥರನೂ ಕೂಡ ನೀವೇನು ಮಾಡ್ಬೋದು, ಉತ್ತರವನ್ನು ಮಾಡ್ಬೋದು. ಸೊ 1 ಸೆಕೆಂಡ್ ಹೇಗೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅನುಪಾತಗಳನ್ನು ಕೂಡಿ ಒಟ್ಟು ಅನುಪಾತ ನೀವು ಯಾವ ಸಂಖ್ಯೆಗೆ ಆಗ್ತಾ ಇದ್ದೀರಿ ಅದು ಇಂಟು ಒಟ್ಟು ಮೊತ್ತ. ಸೊ ಇದು ಮೆಥಡ್. ಇನ್ನೊಂದು ಕಂಡುಹಿಡಿಬೇಕಾದ್ರೆ ಸೇಮ್ ಅದೇ ಥರ ಒಟ್ಟು ಅನುಪಾತ ನೀವು ಕಂಡುಹಿಡಿಬೇಕಾಗಿರೋದು ಇಂಟು ಒಟ್ಟು. ಸೊ ಈಗ ನಿಮಗೆ ಆನ್ಸರ್ ಈಸಿಯಾಗಿ ಬರುತ್ತೆ. ಓಕೆ, ಕ್ಯಾಲ್ಕುಲೇಷನ್ ಮಾಡಿ. 8 × 1 = 8, 8 × 8 = 64, 8 × 3 = 24. ಇದು 8 × 1 = 8, 8 × 64, 8 × 5 = 40. ಸೊ 40, 24, 64 ಗೊತ್ತಾಗೋಯ್ತು ಆ ಸಂಖ್ಯೆಗಳು ಯಾವ್ಯಾವು ಅಂತ. ನೆಕ್ಸ್ಟ್ ಅದೇ ರೀತಿ ಒಂದು ತರಗತಿಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಅನುಪಾತ ಈ ರೀತಿ ಇದೆ. ಅದರಲ್ಲಿ ಅವ್ರೇನು ಮಾಡಿದ್ದಾರೆ, ಒಂದನ್ನು ಕೊಟ್ಟು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಾವೇನು ಮಾಡೋಣ, ಈ 4 × 3 = 7 ಅಲ್ವಾ, ಒಟ್ಟು ಅನುಪಾತ 7. ಅದರಲ್ಲಿ ಅವ್ರು ಕೊಟ್ಟಿರೋದು ಹುಡುಗರು ಮತ್ತು ಹುಡುಗಿಯರು. ಹುಡುಗಿಯರ ವ್ಯಾಲ್ಯೂ ಕೊಟ್ಟಿದ್ದಾರೆ. ಹುಡುಗಿಯರು ಎಷ್ಟು ಜನ ಇದ್ದಾರೆ ಅಂತ ಕೊಟ್ಟಿದ್ದಾರೆ, 3. ಇದು ಬಂದು ಒಟ್ಟು ಎಷ್ಟಿದೆ ಅಂತ ಗೊತ್ತಿಲ್ಲ, ಅದನ್ನು ಎಕ್ಸ್ ಅಂತ ತಿಳ್ಕೊಂಡು = 21 ಅಂತ ಬರ್ಕೊಳ್ಳೋಣ. ನೋಡಿ ನಾನೇನು ಮಾಡಿದೆ ಅಂತಂದರೆ, ಸೊ ನೀವೇನು ಮಾಡ್ಬೋದು ಅಂದರೆ ಈಗ ಆನ್ಸರನ್ನು ಕಂಡುಹಿಡಿಯೋದಕ್ಕೆ ಈಸಿಯಾಗಿ ಬರುತ್ತೆ. ಅದೇ ಟೋಟಲ್ 21 ಅಂತ ಬರೆದ್ರೆ 7ನ್ನು ಆಚೆ ಕಡೆ ಕಳಿಸಿದರೆ ನೀವೇನು ಮಾಡ್ಬೋದು ಅಂದರೆ ಅದನ್ನು ಗುಣಾಕಾರ ಮಾಡ್ಬೋದು ಇಂಟು 7. ಈ ಎಕ್ಸನ್ನು ಈ ಕಡೆ ಕಳಿಸಿದರೆ 3ನ ಈ ಕಡೆ ಕಳಿಸಿದರೆ ಡಿವೈಡ್ ಬೈ ಆಗುತ್ತೆ. 3 × 3 = 7, 7 × 49. ಸೊ ಒಟ್ಟು 49 ವಿದ್ಯಾರ್ಥಿಗಳಿದ್ದಾರೆ. ಇಲ್ಲ ಸರ್ ನನಗೆ ಅದು ಗೊತ್ತಾಗಲಿಲ್ಲ ಅಂದರೆ ಮತ್ತೊಂದು ವಿಧಾನ ಇದೆ. ಆ ವಿಧಾನ ಯಾವುದು ಅಂತ ನೋಡೋದಾದರೆ, ಒಟ್ಟು ಅನುಪಾತ ಏನಾಗಿದೆ, 4 × 3 = 7 ಆಗಿದೆ, 7. ಓಕೆ, ಅದರಲ್ಲಿ ನಮಗೆ ಇನ್ನೊಬ್ರದ್ದು ಯಾರ್ದು ಕಂಡುಹಿಡಿಬೇಕು, ಹುಡುಗಿಯರು ಅವ್ರು ಕೊಟ್ಟಿದ್ದಾರೆ, ಹುಡುಗರದ್ದು ಕಂಡುಹಿಡಿಯಬೇಕು. ಸೊ 4 ಕೊಟ್ಟಿದ್ದಾರೆ ಇದು ಹುಡುಗರದ್ದು, ಇಂಟು ಒಟ್ಟು ಗೊತ್ತಿಲ್ಲ = ಅಂದರೆ ಈ ರೀತಿ ಮೆಥಡನ್ನು ನೀವು ಅದು ಲೆಂತಿ ಪ್ರೋಸೆಸ್ ಆಗುತ್ತೆ. ಬಟ್ ನಿಮ್ಗೆ ಸಿಂಪಲ್ಲಾಗಿ ಯಾವುದನ್ನು ಕೊಟ್ಟಿದ್ದಾರೆ ಅದ್ರ ಮುಖಾಂತರ ಉತ್ತರವನ್ನು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ನಾನು ಆಗಲೇ ಹೇಳ್ದಂಗೆ ಸೊ ನೀವು ಕಲಿತಾದ್ಮೇಲೆ ಅದು ಈಸಿ ಅನಿಸುತ್ತೆ. ಬಟ್ ಈ ಹುಡುಗಿಯರ ಅನುಪಾತವನ್ನು ಇಟ್ಕೊಂಡೆ ನೀವೇನು ಮಾಡಬೇಕು, ಟೋಟಲ್ ಕಂಡುಹಿಡಿಬೇಕು. ಒಟ್ಟು ಅನುಪಾತ ಬರ್ಕೊಳ್ಳಿ 7, ಹುಡುಗಿಯರ ಅನುಪಾತ ಬಂದು ಹುಡುಗರು ನಂತರ ಹುಡುಗಿಯರು, ಸೊ 3 ಮೇಲ್ಗಡೆ ಇಂಟು ಒಟ್ಟು ವಿದ್ಯಾರ್ಥಿಗಳು = 21. ಈ ಥರ ನೀವು ಇಟ್ಕೊಂಡು ಎಕ್ಸನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಇದೇ ಮೆಥಡ್ ಕರೆಕ್ಟು. ಇಂಟು 7 ಮೇಲೆ ಬರುತ್ತೆ, 3 ಡಿನಾಮಿನೇಟರ್ ಆಗುತ್ತೆ. 3 × 3 = 21. ಸೊ 7 × 7 = 49. ಸೊ ಟೋಟಲ್ ಬಂದು 49. ಅದೇ ರೀತಿ ದುಡ್ಡನ್ನು ಕೂಡ 3 ಜನಕ್ಕೆ ನಾವು ವಿಭಜನೆ ಮಾಡಬೇಕು. 2, 3, 5 ಅನುಪಾತದಲ್ಲಿ 2, 3 ಎಷ್ಟಾಗುತ್ತೆ, 5, 5, 5, 10. ಸೊ ಟೋಟಲ್ 10ರಲ್ಲಿ ಮೊದಲನೇದು 2 ಇಂಟು 12,000 ಅಂದರೆ 1200. 12,000ನ ಈ 0 ಕ್ಯಾನ್ಸಲ್ ಆಯಿತು. 12 × 24, 1 0. ಅಲ್ಲಿಗೆ 1 0 ಕರೆಕ್ಟ್ ಆಯಿತು. ಮೊದಲನೇದು 2 ಅನುಪಾತ ಅಂತ ಇದೆಯಲ್ಲ ಅದು. ಇನ್ನು 3 ಅನುಪಾತ 3/10 ಇಂಟು ಸೇಮ್ 1200. ಇಲ್ಲಿ ಕೂಡ 0 0 ಹೋಯಿತು. 12 × 3 = 36, 1 0. ಎರಡನೇದು ಬಂದು 360. ಅದೇ ರೀತಿ ಇನ್ನೊಂದು 5 ಇದೆ ಅನುಪಾತ 5/10 ಸೇಮ್. ಇಲ್ಲೂ ಕೂಡ ಇಂಟು 1200.
ಈ 0 ಕ್ಯಾನ್ಸಲ್ ಆಯಿತು, 12 ಐತಲ 60 ಅಂದರೆ 600 ಬರುತ್ತೆ ನೋಡಿ. 240, 360, 600. ಅಲ್ಲಿಗೆ 3 ಜನಕ್ಕೂ ಕೂಡ ನಾನೇನು ಮಾಡಿದೆ, ಆ ಅಮೌಂಟನ್ನು ಹಾಕಿದೆ. ಅದಕ್ಕೆ ಏನು ಮಾಡಬೇಕು, ಸಿಂಪಲ್ ಒಟ್ಟು ಅನುಪಾತವನ್ನು ಕೆಳಗೆ ಬರ್ಕೊಂಡು ಯಾವ ಅನುಪಾತವನ್ನು ನಾವು ತಗೋತಾ ಇದೀವೋ ಅದನ್ನು ಇಲ್ಲಿ ಬರ್ಕೊಂಡು ಇಂಟು ಒಟ್ಟು ಮೊತ್ತ ಹಾಕಿದರೆ ಅವರ ಪಾಲು ನಮಗೆ ಸಿಗುತ್ತೆ. ಈ ಒಂದು ರೂಲನ್ನು ನೀವು ಫಾಲೋ ಮಾಡಬೇಕು. ಅದೇ ರೀತಿ 4ನೇ ಸಮಸ್ಯೆ ಇದೆ. ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದ್ರ ಮುಖಾಂತರ ನೀವು ಇದ್ರ ವ್ಯಾಲ್ಯೂವನ್ನು ಕಂಡುಹಿಡಿಬೋದು. ಸಮಾನುಪಾತ ಅಂತ ನಾನು ಆಗಲೇ ಹೇಳಿದೆ ನೋಡಿ. ಸೊ 9 ಗುಣಾಕಾರ x ಅಂತ ಮಾಡಿದರೆ ನಾವು 9x ಆಗುತ್ತೆ ಈಸ್ ಈಕ್ವಲ್ ಟು 27 ಇಂಟು 4 ಆಗುತ್ತೆ. ಸೊ ನಮಗೆ x ಮಾತ್ರ ಬೇಕು, ಈಸ್ ಈಕ್ವಲ್ ಟು 27 ಇಂಟು 4/9 ಆಗುತ್ತೆ. ಸೊ 9ಇಂದ 9 9 3 27, 3 4 12. ಸೊ ಉತ್ತರ ನಮಗೆ 12 ಬರುತ್ತೆ. ಇಷ್ಟೇ, ಭಾಳ ಸಿಂಪಲಾಗಿ ನಾವು ಈ ಲೆಕ್ಕವನ್ನು ಮಾಡ್ಬೋದು. ಅಂದರೆ ಓರೆ ಗುಣಾಕಾರ, ಕ್ರಾಸ್ ಮಲ್ಟಿಪ್ಲಿಕೇಶನ್, ಅಡ್ಡ ಗುಣಲಬ್ಧ ಅಂತ ನಾವು ಹೇಳಿದ್ವಲ್ಲ, ಆ ಥರ ಈ ಒಂದು ಲೆಕ್ಕವನ್ನು ನಾವು ಪರಿಹರಿಸ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಕ್ಲಾಸಲ್ಲಿ ಏನೇನು ತಿಳ್ಕೊಂಡಿದ್ದೀವಿ ಅದನ್ನೆಲ್ಲ ಒಂದ್ಸರಿ ರಿಪೀಟ್ ಮಾಡ್ಕೊಳ್ಳಿ. ಇನ್ನು ನಾನು ಆಗಲೇ ಹೇಳಿದಂಗೆ ಇಂಪಾರ್ಟೆಂಟ್ ಲೆಕ್ಕಗಳು ಹಿಂದೆಲ್ಲ ಏನು GPSTR ಅಲ್ಲಿ, HSTR ಅಲ್ಲಿ ಅಥವಾ TETಯಲ್ಲಿ, CTETಯಲ್ಲಿ ಏನು ಲೆಕ್ಕಗಳು ಬಂದಿದ್ದು ಆ ಲೆಕ್ಕಗಳನ್ನು ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ ಸ್ನೇಹಿತರೆ. 1 2 3 ಅಲ್ಲ, ಮೋರ್ ದೆನ್ 15, ನೋ ಮೋರ್ ದೆನ್ 15, ಮೋರ್ ದೆನ್ 20, ಎಸ್ ಇಲ್ಲ ಮೋರ್ ದೆನ್ 30 ನಾನು ಲೆಕ್ಕಗಳನ್ನು ಲಿಸ್ಟ್ ಔಟ್ ಮಾಡಿದ್ದೀನಿ. ಆ ಮೋರ್ ದೆನ್ 30 ಲೆಕ್ಕಗಳು GPSTR ಅಲ್ಲಿ ಬಂದಿರುವಂಥ ಲೆಕ್ಕಗಳು, ಕಳೆದ ಸಾರಿ ಕೇಳಿರುವಂತಹ ಒಂದು ಈ ಪ್ರಪೋರ್ಷನ್ ಮೇಲೆ ಕೇಳಿರುವಂಥ ಲೆಕ್ಕಗಳು, ಅವನ್ನೆಲ್ಲ ನಾನು ತೊಗೊಂಡು ಬರ್ತೀನಿ. ಆ ವಿಡಿಯೋಗೋಸ್ಕರ ನೀವು ವೆಯ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ, ಲರ್ನಿಂಗಿಗೆ ಲಿಮಿಟೇಷನ್ಸ್ ಇಲ್ಲ, ಯಾವಾಗ ಬೇಕಾದ್ರೂ ಕಲಿಬೋದು, ಯಾವಾಗ ಬೇಕಾದ್ರೂ ನಾವು ಅಭ್ಯಾಸ ಮಾಡ್ಬೋದು. ಸೊ ಈಗಲೇ ಆ ಕೆಲಸವನ್ನು ಸ್ಟಾರ್ಟ್ ಮಾಡೋಣ. ಉಚಿತ ತರಗತಿ ಏನು ಅನ್ನಿಸ್ತು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಧನ್ಯವಾದಗಳು.